ಗೀರುಸೊಪ್ಪೆಯ ಚನ್ನಭೈರಾದೇವಿ ರಾಜಸಭೆ, ಮಹಾಮಂತ್ರಿ ವರ್ಧಮಾನ ಸಿದ್ಧಾಂತಿಗಳು, ರಾಜಗುರು ಭಟ್ಟಾಕಳಂಕರು, ದಂಡನಾಯಕ ಭೈರವ ನಾಯಕ, ಹೊನ್ನಾವರದ ಕೊತ್ವಾಲ ಕಂಠಪ್ಪ ನಾಯಕ, ಕಾರಭಾರಿ ಸತ್ರಾಜಿತ ಶೆಣೈ ಉಪಸ್ಥಿತರಿದ್ದಾರೆ. ಗೇರುಸೊಪ್ಪೆ ಮತ್ತು ಹಾಡುವಳ್ಳಿ ಜೋಡಿ ಸಾಮ್ರಾಜ್ಯಗಳ ಪಟ್ಟದ ರಾಣಿ, ಹೈವ ಕೊಂಕಣ ತುಳು ರಾಜ್ಯಗಳ ಒಡತಿ ಚನ್ನಭೈರಾದೇವಿ ಅಮ್ಮನವರು ಆಗಮಿಸುತ್ತಿದ್ದಾರೆ. ಮಹಾರಾಣಿ ಚನ್ನಭೈರಾದೇವಿ ಅಮ್ಮನವರಿಗೆ ಜಯವಾಗಲಿ. ಮಹಾರಾಣಿ ಚನ್ನಭೈರಾದೇವಿ ಅಮ್ಮನವರಿಗೆ ಜಯವಾಗಲಿ. ಜಯವಾಗಲಿ. ಕುಳಿತುಕೊಳ್ಳಿ. ಮಹಾಮಂತ್ರಿಗಳೇ, ಅವಸರದಲ್ಲಿ ಮಂತ್ರಾಲೋಚನೆಗೆ ಸಭೆ ಕರೆಯುವ ಅವಶ್ಯಕತೆ ಇದೆ ಎಂದು ಕೋರಲು ಕಾರಣವೇನು? ರಾಜ್ಯದಲ್ಲಿ ಎಲ್ಲವೂ ಕ್ಷೇಮವೇ? ತಾಯಿ, ಪ್ರಜೆಗಳೆಲ್ಲರೂ ಕ್ಷೇಮವಾಗಿದ್ದಾರೆ. ರಾಜ್ಯವು ಸುಭಿಕ್ಷವಾಗಿದೆ. ಗೋವೆಯ ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಟಾಯಿಡೆ ಉದ್ದಟತನದ ಪತ್ರವೊಂದನ್ನು ಕಳುಹಿಸಿದ್ದಾನೆ. ಏನಿದೆ ಪತ್ರದಲ್ಲಿ? ಕಾರಭಾರಿಗಳೇ, ಪತ್ರವನ್ನು ಓದಿರಿ. ಹಾಡವಳ್ಳಿಯ ಗೇರುಸೊಪ್ಪೆಗಳ ಮಹಾರಾಣಿಗೆ ಗೋವೆಯ ಗವರ್ನರ್ ಲೂಯಿಸ್ ಅಟಾಯಿಡೆಯ ಶುಭಾಶಯಗಳು. ಗೌರವಾನ್ವಿತರೆ, ತಾವು ಹೊನ್ನಾವರ ಮತ್ತು ಭಟ್ಕಳ ಬಂದರುಗಳಲ್ಲಿ ನಮ್ಮ ಒಪ್ಪಿಗೆ ಪತ್ರವ ಪಡೆದ ಮುಸಲ್ಮಾನರ ಹಡಗುಗಳಿಗೆ ಕರಿಮೆಣಸು, ಆಲ್ಚಿನ್ನಿ, ಕೆಂಪಕ್ಕಿ ಮತ್ತು ಶ್ರೀಗಂಧವನ್ನು ತುಂಬಿಸಿ ಅವರ ಸಮುದ್ರ ವ್ಯಾಪಾರಕ್ಕೆ ಸಹಕರಿಸುತ್ತಿದ್ದೀರಿ. ಇದು ನಮ್ಮ ಆಶಯಕ್ಕೆ ವಿರುದ್ಧವಾಗಿದೆ. ಕೂಡಲೇ ತಾವು ನಮ್ಮ ಒಪ್ಪಿಗೆ ಪತ್ರ ಪಡೆಯದ ಮುಸಲ್ಮಾನ ಹಡಗುಗಳನ್ನು ನಿಮ್ಮ ಬಂದರುಗಳಿಂದ ಹೊರಗಟ್ಟಬೇಕು, ಇಲ್ಲವೇ ವಶಪಡಿಸಿಕೊಳ್ಳಬೇಕು. ಇಲ್ಲದಿದ್ದರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳುವುದು ನಮಗೆ ಅನಿವಾರ್ಯವಾಗುತ್ತದೆ. ಜೊತೆಗೆ ನೀವು ಪೋರ್ಚುಗೀಸ್ ರಾಜ್ಯದ್ರೋಹಿ ರೊಜಾರಿಯೋಗೆ ಆಶ್ರಯ ನೀಡಿದ್ದೀರಿ. ಅದನ್ನು ಕೂಡಲೇ ನಮಗೆ ಒಪ್ಪಿಸಬೇಕು. ಮೇಲಾಗಿ ನೀವು ಕಳೆದ ಹಲವು ವರ್ಷಗಳಿಂದ ನಮಗೆ ಕಪ್ಪವನ್ನು ಕೊಡುತ್ತಿಲ್ಲ. ಇನ್ನೊಂದು ವಾರದೊಳಗೆ ಕಪ್ಪವನ್ನು ರೊಜಾರಿಯೋನನ್ನು ನಮಗೆ ತಂದೊಪ್ಪಿಸದಿದ್ದರೆ ನಿಮ್ಮನ್ನು ದಂಡಿಸಬೇಕಾಗುತ್ತದೆ. ನಮ್ಮ ಚಕ್ರವರ್ತಿಗಳು ನಿಮಗೆ ನೀಡಿದ ಕಾಳು ಮೆಣಸಿನ ರಾಣಿ ಎಂಬ ಬಿರುದನ್ನು ಹಿಂದಕ್ಕೆ ಪಡೆಯಬೇಕಾಗುತ್ತದೆ. ಎಚ್ಚರಿಕೆ. ನಿಲ್ಲಿಸಿ. ಅತಿ ಆಯ್ತು ಉದ್ದಟತನ. ನಮ್ಮ ನೆಲದ ನಾವಿಕ ರೊಜಾರಿಯೋನನ್ನು ಅವರಿಗೊಪ್ಪಿಸಲು ನಾವೇನು ಹೆಂಬೇಡಿಗಳಲ್ಲ. ನಾವು ಮುಸಲ್ಮಾನರೊಡನೆ ವ್ಯಾಪಾರ ಮಾಡಲು ಇವರದೇನು ಹೊಟ್ಟಿ. ಇನ್ನು ಕಪ್ಪ ಕೊಡಲು ಈ ನೆಲ ಇವರಪ್ಪನದಲ್ಲ. ಕಾರಭಾರಿಗಳೇ, ಕೂಡಲೇ ಅವರಿಗೆ ಪತ್ರಿಸಿ. ಅವರ ಯಾವ ಕರಾರುಗಳನ್ನು ನಾವು ಒಪ್ಪುವುದಿಲ್ಲ. ನಮಗೆ ಕೊಟ್ಟ ಬಿರುದನ್ನು ಅವರೇನು ಹಿಂದಕ್ಕೆ ಪಡೆಯುವುದು, ನಾವೇ ಹಿಂದಿರುಗಿಸುತ್ತೇವೆ. ಬಿರುದನ್ನು ಕೊಡಿರೆಂದು ಅವರ ಬಳಿ ನಾವೇನು ಬೇಡಿಕೊಂಡಿದ್ದೇವೇನು? ಹಿಂದೆ ಅವರಿಗೆ ನಮ್ಮ ಉತ್ತರವನ್ನು ಕಳುಹಿಸಿ. ಭೈರವ ನಾಯಕರೇ, ಹೊಗೆ, ವಡ್ಡಿ ಮತ್ತು ಇತರೆಡೆಯಲ್ಲಿ ಬೀಡು ಬಿಟ್ಟ ನಮ್ಮ ಸೈನ್ಯ ಕೂಡಲೇ ಹೊನ್ನಾವರಕ್ಕೆ ಬರಲಿ. ಹೊನ್ನಾವರ ಬಂದರಿನ ರಕ್ಷಣೆಗೆ ಇನ್ನಷ್ಟು ಯೋಧರನ್ನು ನೇಮಿಸಿ. ಅಪ್ಪಣೆ ಮಹಾರಾಣಿ. ಹೊನ್ನಾವರದಲ್ಲಿರುವ ನಮ್ಮ ನಾವಿಕ ಪಡೆಯ ಸರದಾರ ರೊಜಾರಿಯೋನನ್ನು ಕೂಡಲೇ ಕಾನೂರಿಗೆ ಕಳುಹಿಸುವ ವ್ಯವಸ್ಥೆ ಮಾಡಿ. ಕಂಠಪ್ಪ ನಾಯಕರೇ. ಮಹಾರಾಣಿ, ಹೊನ್ನಾವರ ಕೋಟೆ ಸುಭದ್ರವಾಗಿದೆಯಲ್ಲವೇ? ಸುಭದ್ರವಾಗಿದೆ ಮಹಾರಾಣಿ. ನಮ್ಮಲ್ಲಿ 300 ಮಂದಿ ಸಶಸ್ತ್ರ ಪಡೆದ ಕಾವಲುಗಾರರಿದ್ದಾರೆ. ಅಗತ್ಯ ಬಿದ್ದರೆ ಮಹಾದಂಡ ನಾಯಕರ ಬಳಿ ಇನ್ನಷ್ಟು ನೆರವು ಪಡೆಯುತ್ತೇನೆ. ಮಹಾರಾಣಿಯವರಿಗೆ ಜಯವಾಗಲಿ. ತಮ್ಮಲ್ಲಿ ಅರಿಕೆ ಮಾಡಿಕೊಳ್ಳಲು ಅವಸರದ ಸಂಗತಿಯೊಂದಿದೆ ಮಹಾರಾಣಿ. ಹೇಳು ಶಬಲೆ. ಮಹಾರಾಣಿ, ಗೋವೆಯ ಗವರ್ನರ್ ಲೂಯಿಸ್ ಅಟಾಯಿಡೆಯ ನಾವಿಕ ದಂಡು ಹೊನ್ನಾವರದ ಮೇಲೆ ದಾಳಿ ಮಾಡಲು ಹೊರಡುವುದಕ್ಕೆ ಸಿದ್ಧವಾಗಿದೆ. ಇನ್ನೆರಡು ದಿನಗಳಲ್ಲಿ ದಂಡು ಗೋವೆಯಿಂದ ಹೊರಡಲಿದೆ. ಹೌದೇನು? ಪತ್ರದಲ್ಲಿ ಆತ 1 ವಾರದ ಗಡುವು ಕೊಟ್ಟಿದ್ದಾನೆ. ಅದು ಅವರ ಯುದ್ಧ ತಂತ್ರ. ಮಹಾಮಂತ್ರಿಗಳೇ, ಕುತಂತ್ರವೇ ಯುದ್ಧ ನೀತಿ ಆಗಿರುವ ಪೋರ್ಚುಗೀಸರು ಹೇಳುವುದೊಂದು ಮಾಡುವುದೊಂದು. ಇದರಲ್ಲೇನು ಹೊಸದು? ದಂಡನಾಯಕರೇ, ಈ ಬಾರಿ ಅವರಿಗೆ ಸರಿಯಾದ ಪಾಠ ಕಲಿಸಬೇಕು. ಮಹಾರಾಣಿ, ಅವರು ಯುದ್ಧಕ್ಕೆ ಸಿದ್ಧರಾಗಿರುವುದು 2 ಉದ್ದೇಶಕ್ಕೆ. ಒಂದು, ನಮಗೆ ಸಹಾಯ ಮಾಡಿದ ತಪ್ಪಿಗೆ ರೊಜ
ಪೋರ್ಚುಗಲಿನ ಪ್ರಭು ಸೆಬಾಸ್ಟಿಯನ್ ಪತ್ರ ಕಳುಹಿಸಿ ಹೆಚ್ಚು ನಾವೆಗಳನ್ನು ತರಿಸಿಕೊಂಡಿದ್ದಾನೆ. ಹಾಗಾಗಿ ಏನು ಶಬಲೆ, ಅರ್ಧ ವಾಕ್ಯಕ್ಕೆ ಮಾತು ನಿಲ್ಲಿಸಿದೆ? ನನ್ನನ್ನು ಕ್ಷಮಿಸಬೇಕು ಮಹಾರಾಣಿ. ಅವರು ಸುಮಾರು 130 ನಾವೆಗಳನ್ನು ಸಜ್ಜುಗೊಳಿಸಿದ್ದಾರೆ. ವಿಶೇಷ ತರಬೇತಿ ಪಡೆದ ನಾವಿಕ ಸೈನ್ಯವನ್ನು ಪೋರ್ಚುಗಲಿನಿಂದ ತರಿಸಿದ್ದಾರೆ. ಹಾಗಾಗಿ ಈ ಸಲ ಸಮುದ್ರ ಯುದ್ಧದಲ್ಲಿ ಅವರನ್ನು ಗೆಲ್ಲುವುದು ಕಷ್ಟ ಸಾಧ್ಯ. ಶಬಲೆ, ನಿನ್ನ ಬಾಯಲ್ಲಿ ಸೋಲಿನ ಮಾತು. ಏನಾಯಿತು ನಿನಗೆ? ಮಹಾರಾಣಿ, ಅವರ ಸಿದ್ಧತೆ ಆಗಿದೆ. 1 ವಾರ ಕಾಲ ಅವರು ಬಂದರೆ ಕೊಟ್ಟೆಗಳಲ್ಲಿ ಸಂಚರಿಸಿ ಮಾಹಿತಿ ಸಂಗ್ರಹಿಸಿದ್ದೇನೆ. ಈ ಸಲ ತಾವೇನಾದರೂ ವಿಶೇಷ ಪ್ರತಿತಂತ್ರ ಹೂಡಬೇಕು. ಶಬಲೆ ಅವರ ಹಡಗುಗಳ ಸಂಖ್ಯೆ ನೋಡಿ ಹೆದರಿದಂತಿದ ಮಹಾರಾಣಿ ಅವರೊಮ್ಮೆ ದಾಳಿ ಮಾಡಲಿ, ನಂತರ ತಿಳಿಯುತ್ತದೆ ಪೋರ್ಚುಗೀಸರ ಪರಾಕ್ರಮ. ಭೈರವ ನಾಯಕರೇ, ವಿಷಯ ಅಷ್ಟೊಂದು ಸರಳವಲ್ಲ. ಶಬಲೆಯ ಮಾತು ಸರಿ ಇದೆ. ಯಾವತ್ತೂ ಮೊಸಳೆಯನ್ನು ನೀರಿನಲ್ಲಿ ಸೋಲಿಸುವುದು ಕಷ್ಟ. ಅದನ್ನು ನೀರಿನಿಂದ ಹೊರಗೆಳೆದು ಸೆದೆಬಡಿಯಬೇಕು. ಅರ್ಥವಾಯಿತು ಮಹಾಮಂತ್ರಿಗಳೇ. ಈ ಬಾರಿ ನಮ್ಮ ಯುದ್ಧ ತಂತ್ರ ಬದಲಾಗಬೇಕು. ನೀರಿನಲ್ಲಿರುವ ಮೊಸಳೆಯನ್ನು ಹೊರಗೆಳೆದು ಸೋಲಿಸಬೇಕು. ಸರಿ, ಇಲ್ಲಿಗೆ ಸಭೆಯನ್ನು ಮುಗಿಸೋಣ. ಭೈರವ ನಾಯಕರೇ, ನೀವು ಸತ್ರಾಜಿತ ಮತ್ತು ಶಬಲೆ ಬೆಳಗ್ಗೆ ನನ್ನನ್ನು ಭೇಟಿ ಮಾಡಿ. ಮಹಾರಾಣಿ ಚೆನ್ನಭೈರಾದೇವಿ ಅಮ್ಮನವರಿಗೆ ಜಯವಾಗಲಿ. ಮಹಾರಾಣಿ Attended, sir. Attended, sir. ಚೆನ್ನಭೈರಾದೇವಿ ಅವರು ಪತ್ರ ಕಳಿಸಿದ್ದಾರೆ. ಏನು ಆಜ್ಞೆ ಗಳಿಸಿದ್ದು? ಸಾರಾಂಶ ಹೇಳಿ. ನಿಮ್ಮ ಯಾವುದೇ ಕರಾರಿಗೂ ನಮ್ಮ ಒಪ್ಪಿಗೆ ಇಲ್ಲ. ಮುಸಲ್ಮಾನರ ಜೊತೆ ವ್ಯಾಪಾರ ಮಾಡಲು ನಮಗೆ ನಿಮ್ಮ ಒಪ್ಪಿಗೆ ಬೇಕಿಲ್ಲ. ನಮ್ಮ ಪ್ರಜೆಯಾದ ರುಜಾರಿಯೋನನ್ನು ನಿಮಗೆ ಒಪ್ಪಿಸುವುದಿಲ್ಲ. ಇನ್ನು ನೀವು ಕೊಟ್ಟ ಬಿರುದನ್ನು ಕೊಡಿರೆಂದು ನಾವೇ ನಿಮ್ಮ ಬಳಿ ಬಂದು ಕೇಳಿರಲಿಲ್ಲ. ಇದೋ ಹಿಂದಿರುಗಿಸುತ್ತಿದ್ದೇನೆ ನಿಮ್ಮ ಬಿರುದಿನ ಪತ್ರವನ್ನು. ನಿಮ್ಮಲ್ಲೇ ಇಟ್ಟುಕೊಳ್ಳಿ. ನೆನಪಿಟ್ಟುಕೊಳ್ಳಿ, ಕಪ್ಪ ಕೊಡಲು ಇದು ನಿಮ್ಮ ಅಪ್ಪನ ನೆಲವಲ್ಲ. ನಿಮ್ಮ ಹುಸಿ ಬೆದರಿಕೆಗೆ ನಾವು ಅಂಜುವವರಲ್ಲ. ಏನು ಆಕೆ ಬಗಳಿದ್ದು? ನಿನ್ನ ಅಪ್ಪನ ನೆಲ ಅಲ್ಲ. ಹಾಗಂದ್ರೆ ಕಪ್ಪ ಕೊಡಲು ಇದು ನಿಮ್ಮ ಅಪ್ಪನ ನೆಲ ಅಲ್ಲ, ಅಂದರೆ ಇದು ನಿಮ್ಮ ತಂದೆಗೆ ಸೇರಿದ್ದಲ್ಲ, ನಮ್ಮದು. ಹಾಗಾಗಿ ನಾವು ಕಪ್ಪ ಕೊಡುವುದಿಲ್ಲ ಎಂದು ಅರ್ಥ ಸರ್. ಅವಳು ನಮ್ಮ ಯಾವುದೇ ಕರಾರನ್ನು ಒಪ್ಪಿಲ್ಲ. ಹಾಗಾಗಿ ನಾವು ದಾಳಿ ಮಾಡುವುದು ಅನಿವಾರ್ಯ ಸರ್. ಆದಷ್ಟು ಬೇಗ ಹೊನ್ನಾವರದ ಮೇಲೆ ದಾಳಿ ಮಾಡಬೇಕು. ಈಗ ನಾವು ಎಲ್ಲಿದ್ದೇವೆ? ಇದು ಅಂಜುದೀವ್. ಇಲ್ಲಿಂದ ಹೊನ್ನಾವರಕ್ಕೆ 2 ದಿನದ ಪ್ರಯಾಣ. ಒಳ್ಳೆಯದು. ಆ ಹೆಂಗಸಿಗೆ ಬುದ್ಧಿ ಕಲಿಸಬೇಕು. ನಾಳೆ ನಮ್ಮ ಹಡಗುಗಳನ್ನು ಹೊರಡಿಸಿ ಬಿಡಿ. ಸ್ಯಾಂಟಿಯಾಗೋ, ಸ್ಯಾಂಟಿಯಾಗೋ. ಮಹಾರಾಣಿ, ಇಂದು ಬೆಳಿಗ್ಗೆ ಪರಂಗಿ ನಾವೆಗಳು ಅಂಜು ದ್ವೀಪವನ್ನು ಬಿಡುತ್ತಿವೆ. ಒಟ್ಟು 130 ನಾವೆಗಳು, 2500 ಶಸ್ತ್ರ ಸಜ್ಜಿತ ಯೋಧರು, ಅರ್ಧದಷ್ಟು ಯೋಧರು ಕುದುರೆಗಳ ಮೇಲೆ ಬರುತ್ತಿದ್ದಾರೆ. ಈ ಸಲ ಸಮುದ್ರ ಯುದ್ಧದ ಜೊತೆಗೆ ಭೂಯುದ್ಧಕ್ಕೂ ಸಿದ್ಧರಾಗಿ ಬರುತ್ತಿದ್ದಾರೆ. ನಮ್ಮ ಹಡಗುಕಟ್ಟೆ ಅಧಿಕಾರಿಗಳಿಗೆ ಗೊಂದಲ ಮೂಡಿಸಲು ಮುಂದಿನ ಕೆಲವು ನಾವೆಗಳಿಗೆ ಪರ್ಷಿಯನ್ ಧ್ವಜ ಕಟ್ಟಿದ್ದಾರೆ. ಕುದುರೆ ಸವಾರರು ಬೇರೆ ಬೇರೆ ವೇಷ ತೊಟ್ಟು ಬರುತ್ತಿದ್ದಾರೆ. ಮಹಾರಾಣಿ, ಈಗಾಗಲೇ ನಿಮ್ಮ ಅಪ್ಪಣೆಯಂತೆ ಕಾರವಾರ, ಅವರ್ಸ ಮತ್ತು ಅಂಕೋಲಗಳ ಕೊತವಾಲರಿಗೆ ಅಲ್ಲಿಯ ಸೇತುವೆ ಬೀಳಿಸಲು ಸೂಚನೆ ರವಾನಿಸಲಾಗಿದೆ. ಈಗಿನ್ನು ಕಾರ್ತಿಕ ಮಾಸ. ಕಾಳಿ, ಚಾಂಡಿಯ, ಅಘನಾಶಿನಿಗಳಲ್ಲಿ ಸಾಕಷ್ಟು ನೀರು ಹರಿಯುತ್ತಿದೆ. ಸೇತುವೆ ತುಂಡಾದರೆ ಕುದುರೆ ಸವಾರರು ಸುಲಭಕ್ಕೆ ದಾಟಿ ಬರಲಾಗದು. ಅವರು ಒಬ್ಬೊಬ್ಬರಾಗಿ ತೆಪ್ಪದ ಮೂಲಕ ಹೊಳೆ ದಾಟಿದರೆ ನಮ್ಮ ಸೈನಿಕರು ಅವರು ಹೊಳೆ ದಾಟುತ್ತಿದ್ದಾರೆ
ಇದ್ದಕ್ಕಿದ್ದಂತೆ ಬಂಧಿಸುತ್ತಾರೆ. ಒಳ್ಳೆಯದು. ಕಂಠಪ್ಪ ನಾಯಕರೇ, ಮಹಾರಾಣಿ, ನೀವು ಹೊನ್ನಾವರ ಕೋಟೆಯನ್ನು ಸಂಪೂರ್ಣ ತೆರವುಗೊಳಿಸಿ ಒಳಗಿನಿಂದ ಬಾಗಿಲನ್ನು ಭದ್ರಪಡಿಸಿ ಹಗ್ಗದ ಮೂಲಕ ಹೊರಬನ್ನಿರಿ. ಹೊರಗೆ ನಿಮ್ಮ ಶಸ್ತ್ರಸಜ್ಜಿತ ಸೈನಿಕರ ಮೂಲಕ ಈ ಪರಂಗಿಗಳು ಮೇಲೆ ಬರದಂತೆ ಸಾಧ್ಯವಾದ ಮಟ್ಟಿಗೆ ತಡೆಯಿರಿ. ಅಪ್ಪಣೆ ಮಹಾರಾಣಿ. ಅವರ ಫಿರಂಗಿಗಳಿಗೆ ನಮ್ಮವರು ಸಿಗದಂತೆ ಎಚ್ಚರ ವಹಿಸಿ. 4-5 ದಿನ ಪ್ರಯತ್ನಿಸಿದ ನಂತರ ಅವರು ಹೇಗಾದರೂ ಮಾಡಿ ಮೇಲೆ ಬಂದವರ ವಿರುದ್ಧ ಹೋರಾಡುತ್ತಾ ಮೆಲ್ಲಗೆ ಪಲಾಯನ ಮಾಡಿಬಿಡಿ. ಭೈರವ ನಾಯಕರೇ, ಮಹಾರಾಣಿ, ನೀವು ಮೊದಲ ದಿನವೇ ಬಸವರಾಜದುರ್ಗದಿಂದ ಹಿಮ್ಮೆಟ್ಟಬೇಕು. ಮಹಾರಾಣಿ, ನಮ್ಮ ಯೋಧರು ಶತ್ರುಗಳಿಗೆ ಬೆನ್ನು ತೋರಿಸಬೇಕೆ? ನಾಯಕರೇ, ಸೈನಿಕರಿಗೆ ಹೇಳಿ, ಇದು ಯುದ್ಧ ತಂತ್ರ. ಮುಳ್ಳನ್ನು ಮುಳ್ಳಿಂದಲೇ ತೆಗೆಯಬೇಕು, ಕುತಂತ್ರವನ್ನು ತಂತ್ರಗಾರಿಕೆಯಿಂದಲೇ ಮಣಿಸಬೇಕು. ನಮ್ಮ ನೆರವಿಗೆ ಬರುತ್ತಿದ್ದ ಬಿಜಾಪುರ ಸೈನ್ಯ ಮತ್ತು ಕೇರಳದ ಜಾಮೋರಿ ಅನ್ನದ ನಾವಿಕರು ಇಲ್ಲಿಗೆ ತಲುಪಲು ಸ್ವಲ್ಪ ಸಮಯ ಬೇಕು. ಅಲ್ಲಿಯವರೆಗೆ ಈ ಪೋರ್ಚುಗೀಸರನ್ನು ನಾವು ತಡೆಯಬೇಕು. ಮುಂದೆ ಎಲ್ಲರೂ ಒಂದಾಗಿ ಅವರನ್ನು ಬೆನ್ನಟ್ಟಿ ಹೋಗಿ ಗೋವೆಯನ್ನು ಪೋರ್ಚುಗೀಸರಿಂದ ಮುಕ್ತಗೊಳಿಸಿ. ಮಹಾರಾಣಿ, ಅವರ ಗುರಿ ರೊಜಾರಿಯೋನನ್ನು ಹೊತ್ತೊಯ್ಯುವುದು ಮತ್ತು ನಿಮ್ಮನ್ನು ಬಂಧಿಸುವುದು. ಬಂಧಿಸಲಿ ಶಬಲೆ. ಈ ಸಲ ಆಟಾಟೋಪವನ್ನು ಪರೀಕ್ಷಿಸಲೆಂದೇ ನಾನು ಈ ತಂತ್ರ ಯುದ್ಧದ ಹಾಡಿ ಹಿಡಿಯುವುದು. ಅವನೊಬ್ಬ ರಣಕೋವಿದನಂತೆ, ಅಪ್ರತಿಮ ವೀರನಂತೆ. ಈ ಹಳ್ಳಿಯ ಹೆಣ್ಣು ಮಗಳನ್ನು ಅದು ಹೇಗೆ ಬಂಧಿಸಿ ಹೊತ್ತೊಯ್ಯುವನೆಂದು ನೋಡಲು ನಾನು ಕಾಯುತ್ತಿದ್ದೇನೆ. ಮಹಾರಾಣಿ ಚೆನ್ನಭೈರಾದೇವಿ ಅಮ್ಮನವರಿಗೆ ಆ ದುಷ್ಟ ಹೆಂಗಸು ಮೊದಲ ದಿನವೇ ಬಸವರಾಜದುರ್ಗ ಕೋಟೆಯಲ್ಲಿ ವಂಚಿಸಿದಂತೆ 2 ದಿನ ಹೊನ್ನಾವರ ಕೋಟೆಯಲ್ಲಿಯೂ ನಮಗೆ ಮೋಸಗೊಳಿಸಿದ್ದಾಳೆ. ಅದನ್ನು ಮೊದಲೇ ತೆರವುಗೊಳಿಸಿ ಹೊರಗೆ ನಿಂತು ನಾಟಕ ಮಾಡುವಂತೆ ನಾಟಕ ಮಾಡಿ 5 ದಿನಗಳ ಕಾಲ ನಮಗೆ ಮೇಲೆ ಬರಲು ಬಿಡದೆ ಮೋಸಗೊಳಿಸಿದ್ದಾಳೆ. ಆ ದುಷ್ಟ ಹೆಂಗಸಿಗೆ ಪಾಠ ಕಲಿಸಬೇಕು. ಇಡೀ ಹೊನ್ನಾವರ ನಗರವನ್ನು ಸುಟ್ಟು ಬಿಡಿ. ಏನನ್ನೂ ಬಿಡಬೇಡಿ. ಮನೆ, ಅಂಗಡಿ, ಕೊಟ್ಟಿಗೆ, ದೇವಸ್ಥಾನ, ಬಸದಿ, ಮಸೀದಿ ಎಲ್ಲವನ್ನೂ ಸುಟ್ಟು ಬಿಡಿ. ಹೊನ್ನಾವರವನ್ನು ಸುಟ್ಟರೆ ರೋಜಾರಿಯೋ ಮತ್ತು ರಾಣಿ ಸಿಗುವುದು ಹೇಗೆ? ಆಕೆ ಹೆದರಿ ಓಡಿ ಹೋಗಿದ್ದಾಳೆ. ನಾಳೆ ಆಕೆಯನ್ನು ಎಲ್ಲಿದ್ದರೂ ಬೆನ್ನಟ್ಟಿ ದಂಡಿಸೋಣ. ಇಂದು ಇದೇ ಕೋಟೆಯಲ್ಲಿ ಉಳಿದು ಹಬ್ಬ ಆಚರಿಸೋಣ. ಕುಡಿದು ತಿಂದು ಕುಣಿದು ಕುಪ್ಪಳಿಸೋಣ. ಮೆಂಜಿಸ್, ಆಕೆಗೆ ಒಂದು ಪತ್ರ ಬರೆಯಬೇಕು. ಮುರುಕದಂತೆ ಹೆದರಿ ಪಲಾಯನ ಮಾಡಿದ್ದ ನಿನ್ನ ಪರಿಸ್ಥಿತಿ ನಮಗೆ ಗೊತ್ತಿದೆ. ನಿಮ್ಮ ಹೊನ್ನಾವರ ಕೋಟೆ ಈಗ ನಮ್ಮ ವಶವಾಗಿದೆ. ನೀನು ಅಂಜು ಮುರುಕಿ ನಮಗೆ ಹೆದರಿ ಓಡಿ ಹೋದೆ. ನಿನಗೆ ಹೊನ್ನಾವರ ಬೇಕಿದ್ದರೆ ನಮಗೆ 3 ಹಡಗು ಕಾಳು ಬಿಡಿದು ದಂಡ ಕೊಡಬೇಕು. ರೋಜಾರಿಯೋನನ್ನು ಕರೆದಂತೆ ನಮಗೆ ಒಪ್ಪಿಸಬೇಕು. ನೀನು ನಮ್ಮೆದುರು ಬಂದು ಕ್ಷಮೆ ಕೇಳಿ ನಿನ್ನ ರಾಜ್ಯವನ್ನು ಹಿಂಪಡೆಯಬೇಕು. ನಿಮ್ಮ ಬಿರುದು ಹಿಂದಕ್ಕೆ ಕೊಡುತ್ತೇವೆ. ಇಲ್ಲದಿದ್ದರೆ ಹೊನ್ನಾವರವನ್ನು ಸುಟ್ಟು ಹಾಕುತ್ತೇವೆ. ಎಚ್ಚರಿಕೆ. ಗವರ್ನರ್ ಲೂಯಿಸ್ ಅಟಾಯಿಡೆ. ಸರ್, ನಾಳೆ ಸೇಂಟ್ ಕೇಥರಿನ್ ಉತ್ಸವ. ನಾವು ಹೊನ್ನಾವರ ಕೋಟೆಯಲ್ಲಿ ಈ ಉತ್ಸವವನ್ನು ಆಚರಿಸೋಣ. ನಮ್ಮ ಲೆಫ್ಟಿನೆಂಟ್ ಜಾರ್ಜ್ ಡೆ ಮೌರನನ್ನು ಹೊನ್ನಾವರ ಕೋಟೆಯ ಕ್ಯಾಪ್ಟನ್ ಆಗಿ ನೇಮಿಸೋಣ. ಸ್ಯಾಂಟಿಯಾಗೋ, ಸ್ಯಾಂಟಿಯಾಗೋ, ಸ್ಯಾಂಟಿಯಾಗೋ. ಮಹಾರಾಣಿಯವರ ಪತ್ರ. ಗವರ್ನರ್ ಸರ್, ಈ ಚೆನ್ನಭೈರಾದೇವಿ ಅವರ ಭಿಕ್ಷೆ ಬೇಡುವ ಪತ್ರ ರೈನಾದ ಪೇಮೆಂಟ. ನಮಗೆ ಹೆದರಿ ಓಡಿ ಹೋದ ಕರಿಮೆಣಸಿನ ರಾಣಿ. ಮೊದಲು ಪತ್ರ ಓದಿ ಆನಂದಿಸೋಣ. ಇದು ನಮಗೆ ತುಂಬಾ ಸಂತೋಷದ ಸಮಯ.
ಇದನ್ನು ಓದುವ ಖುಷಿ ನನ್ನದು. ಗೆದ್ದೆನೆಂದು ಬೀಗುತ್ತಿರುವ ಶತಮೂರ್ಖ ಮಿಸ್ಟರ್ ಲೂಯಿಸ್ ಅಟಾಯ್ಡೆ, ನೀನು ಹೊನ್ನಾವರಕ್ಕೆ ದಾಳಿ ಮಾಡಿದ್ದು ರೊಜಾರಿಯೋನನ್ನು ಹೊತ್ತು ಒಯ್ಯಲು ಮತ್ತು ನನ್ನನ್ನು ಬಂಧಿಸಲು ತಾನೆ. ಕಾವಲಿಲ್ಲದೆ ಬರಿದಾದ ಕೋಟೆಯೊಳಗೆ ಸೇರಿಕೊಂಡು ಗೆದ್ದೆನೆಂದು ಬೀಗುವುದು ಪರಾಕ್ರಮವಲ್ಲ. ನೀನೇನು ಗೆದ್ದೆ ಮಣ್ಣು. ಹೊನ್ನಾವರವನ್ನು ಸುಡುವೆನೆಂಬ ಅಹಂಕಾರವೇ ಇಡೀ ಹೊನ್ನಾವರ ಬರಿದಾಗಿದೆ. ಬೇಕಿದ್ದರೆ ಕೆಲವು ಮನೆ, ದೇವಾಲಯ, ಬಸದಿ, ಮಸೀದಿಗಳಿಗೆ ಬೆಂಕಿ ಹಚ್ಚು. ಹೇಗೋ ಪೋರ್ಚುಗೀಸರೆಂದರೆ ಬೆಂಕಿ ಹಚ್ಚುವ ಕುಕ್ಕಲು ಶೂರರೆಂದು ನಮ್ಮವರಿಗೆ ಗೊತ್ತು. ನಿನಗೆ ರೊಜಾರಿಯೋ ಬೇಕಿದ್ದರೆ ಗೇಲ್ಸೊಪ್ಪೆ ರಾಣಿಯನ್ನು ಸೆರೆ ಹಿಡಿಯಬೇಕೆಂದಿದ್ದರೆ, ಕಾಳು ಮೆಣಸಿನ ಸಂಗ್ರಹ ಮತ್ತು ಸಂಪತ್ತನ್ನು ದೋಚಬೇಕೆಂದಿದ್ದರೆ ಕಾನೂರು ಕೋಟೆಗೆ ಬಾ. ನಿನ್ನನ್ನು ಎದುರುಗೊಳ್ಳಲು ಕಾದಿದ್ದೇನೆ. ಒಂದು ವಿಚಾರ ಗಮನದಲ್ಲಿರಲಿ, ನಮ್ಮ ರಾಯಭಾರಿಗೇನಾದರೂ ಅಲ್ಪ ಸ್ವಲ್ಪ ಅಪಾಯವಾದರೂ ನಿನ್ನ ತಲೆ ಉಳಿಯುವುದಿಲ್ಲ. ಎಚ್ಚರಿಕೆ. ಆಕೆ ದುಷ್ಟ ಹೆಂಗಸು, ರಾಕ್ಷಸಿ, ನಾಟಗಾತಿ. ಆಕೆಯನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ಈ ರಾಯಭಾರಿಯನ್ನು ಸುಟ್ಟು ಬಿಡುತ್ತೇನೆ. ಬೇಕಾದರೆ ಈ ಬಿಳಿ ಬಾಂಬ್ ಹಿಡಿದು ಬಂದ ರಾಯಭಾರಿಯನ್ನು ಬಂಧಿಸೋಣ. ನಾಳೆ ನಮಗೆ ಕಾನೂರು ಕೋಟೆಗೆ ದಾರಿ ತೋರಿಸಲು ಬೇಕಾಗುತ್ತದೆ. ಹೌದು, ನಾಳೆ ಆ ರಾಣಿಯನ್ನು ಹಿಡಿಯೋಣ. ಕಂಠಪ್ಪ, ನೀನು ಕರೆದೊಯ್ಯುತ್ತಿರುವ ಮಾರ್ಗ ಸರಿ ಇದೆ ತಾನೆ? ನನಗೇಕೋ ನಿನ್ನ ಮೇಲೆ ಸಂಶಯ ಬರುತ್ತಿದೆ. ನನಗೆ ಗೊತ್ತು ಕ್ಯಾಪ್ಟನ್, ನಾನೇನಾದರೂ ನಿಮ್ಮನ್ನು ತಪ್ಪು ದಾರಿಯಲ್ಲಿ ಕರೆದೊಯ್ದರೆ ಅದು ನನ್ನ ಪ್ರಾಣಕ್ಕೆ ಸಂಚಕಾರ. ನಾನೇಕೆ ಹಾಗೆ ಮಾಡಲಿ? ಇದು ಕಾನೂರು ಕೋಟೆಯ ದಾರಿ. 2 ಮೈಲು ಹೊತ್ತಿದರಾಯಿತು ಅಷ್ಟೇ. ಇನ್ನು 2 ಮೈಲು ಬಲು ಕಷ್ಟದ ದಾರಿ. ಈ ದಟ್ಟವಾದ ಕಾಡಿನಲ್ಲಿ ನಿಮ್ಮ ರಾಣಿ ಏಕೆ ಕೋಟೆ ಕಟ್ಟಿದ್ದಾಳೆ? ಅವಳಿಗೆ ಬುದ್ಧಿ ಇಲ್ಲವೇ? ನನಗದು ಗೊತ್ತಿಲ್ಲ. ಆದರೆ ಅದು ಸುಭದ್ರ ಕೋಟೆ. ಶತ್ರುಗಳು ಸುಲಭಕ್ಕೆ ಗೆಲ್ಲಲು ಸಾಧ್ಯವಾಗದ ಕೋಟೆ. ಅಲ್ಲಿ ನಮ್ಮ ರಾಜ್ಯದ ಎಲ್ಲ ಸಂಪತ್ತನ್ನು ಅಡಗಿಡಿಸಿರಲಾಗಿದೆ. ಹಾಗೆ ಅಲ್ಲಿ ಅಪಾರ ಪ್ರಮಾಣದ ಕಾಳು ಮೆಣಸಿನ ಸಂಗ್ರಹವೂ ಇದೆ. ವೆರಿ ಗುಡ್. ಅಂದರೆ ನಮಗೆ ರಾಣಿಯ ಜೊತೆ ಸಂಪತ್ತಿನ ಉಡುಗೊರೆಯೂ ದೊರೆಯುತ್ತದೆ. ಒಳ್ಳೆಯದು. ಸರ್ 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 ಮೆಂಜಿಸ್, ಅದ್ಯಾರೋ ಸರ್ ಅಂತಾಗಿದೆ ನೋಡು. ಅವರು ನಮ್ಮನ್ನು ಬಂಧಿಸಿದರು, ನಮ್ಮ ಮೇಲೆ ಮರ ಬೀಳಿಸಿದರು. ಬಳ್ಳಿಯ ಮೇಲೆ ಸುಳ್ಯನೆ ಬಂದು ನಮ್ಮ ಯೋಧರ ಗೋವಿಯನ್ನು ಕೊಸಿದುಕೊಂಡು ಹೋದರು. ಹಾವು ಚೇಳು ಎಸೆದರು. ನಮ್ಮವರೆಲ್ಲ ಹೆದರಿ ದಿಕ್ಕಾಪಾಲಾಗಿ ಓಡಿ ಹೋದರು. ಸರ್, ಕ್ಯಾಪ್ಟನ್ ಪೌಲೋರರ ಮುಖಕ್ಕೆ ಒಬ್ಬ ಅದೇನೋ ರಸ ಎರಚಿದ. ಮುಖವೆಲ್ಲ ಸುಟ್ಟು ಅವರು ಬಿದ್ದು ಒದ್ದಾಡುತ್ತಿದ್ದಾರೆ. ಸರ್, ನಮಗೆ ಕುಡಿಯಲು ನೀರಿಲ್ಲದಂತೆ ಮಾಡಿದ್ದಾರೆ. ಕ್ಯಾಪ್ಟನ್ಸ್, ಇದೇ ನಡೆಯುತ್ತಿದೆ ಇಲ್ಲಿ. ಈ ಕಂಠಪ್ಪನನ್ನು ವಿಚಾರಿಸಬೇಕು. ಇದೇನು ಮೋಸ, ವಂಚನೆ, ದರಿದ್ರ ಹೆಂಗಸು, ಮಾಟಗಾತಿ ಯಾಕೆ? ಶತಮೂರ್ಖ ಲೂಯಿಸ್ ಅಟಾಯ್ಡೆ, ಯೋಚಿಸು. ಯಾರು ಮೋಸಗಾರರು, ಯಾರು ವಂಚಕರು? ಇದು ನಮ್ಮ ಮಣ್ಣು, ನಮ್ಮ ಕಾಡು, ನಮ್ಮ ನೆಲ. ಇಲ್ಲಿಗೆ ಹೊಂಚು ಹಾಕಿ ಬಂದ ವಂಚಕರು ನೀವು. ಏನು, ನಮ್ಮ ರಾಣಿಯನ್ನ ಬಂಧಿಸಿ ಕೊಂಡೊಯ್ಯುವೆಯಾ? ಬಾ, ಮೊದಲು ಕಾನೂರು ಕೋಟೆಗೆ ಹತ್ತಿ ಬಾ. ನಿನ್ನ ಆತಿಥ್ಯಕ್ಕಾಗಿ ಸಿದ್ಧಳಾಗಿ ಕಾಯುತ್ತಿದ್ದಾಳೆ ನಮ್ಮ ರಾಣಿ. ಪೋರ್ಚುಗೀಸರೆಂದರೆ ಪ್ರಪಂಚವನ್ನ ಆಳಲು ಹುಟ್ಟಿದವರು ಎನ್ನುತ್ತಿದ್ದ ನಿನ್ನ ಆಟಾಟೋಪ ಈಗೆಲ್ಲಿ ಹೋಯಿತು? ಸಮುದ್ರ ನಿನಗೆ ಆಟದ ಮೈದಾನವಾದರೆ ಕಾಡು ನಮಗೆ ಆಟದ ಮೈದಾನ. ನಿನ್ನ ಸುತ್ತ ನಾವೆಷ್ಟು ಮಂದಿ ಇದ್ದೇವೆಂದು ಗೊತ್ತೇನು? ಮರದ ಮೇಲೆ ನೋಡು, ನಿನ್ನ ಬೆನ್ನು ಹಿಂದೆ ನೋಡು. ಮುಂದೆ ನೋಡು. ಈಗ
ಈಗಾಗಲೇ ನಿಮ್ಮ 200ಕ್ಕೂ ಹೆಚ್ಚು ಯೋಧರು ನಮ್ಮ ವಶದಲ್ಲಿದ್ದಾರೆ. ಆದರೆ ಒಬ್ಬರೂ ಸತ್ತಿಲ್ಲ. ನಾವು ಶಾಂತಿ ಪ್ರಿಯರು. ಅಹಿಂಸೆ ನಮ್ಮ ಧರ್ಮ. ರಾಣಿಗೆ ಶರಣಾದವೆಂದು ಹೇಳಿದರೆ ನಿಮಗೆ ಅನ್ನ ನೀರು ಕೊಟ್ಟು ಗೌರವದಿಂದ ಹಿಂದಕ್ಕೆ ಕಳುಹಿಸುತ್ತೇವೆ. ಇನ್ನು ಮುಂದೆ ಹೊನ್ನಾವರದ ದಿಕ್ಕಿಗೆ ತಲೆ ಇಟ್ಟು ಮಲಗಬಾರದು. ನಾವು ಶರಣಾಗಿದ್ದೇವೆ.